ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಡಿ ಕಂದಹಳ್ಳಿ ಗ್ರಾಮದ ನಾಯಕರ ಬಡಾವಣೆಯಲ್ಲಿ ಅಶುಚಿತ್ವ, ಗ್ರಾಮಸ್ಥರಿಂದ ಆಕ್ರೋಶ. ಯಳಂದೂರು ತಾಲೂಕಿನ ಡಿ ಕಂದಹಳ್ಳಿ ಗ್ರಾಮದ ನಾಯಕರ ಬೀದಿಗೆ ಹೋಗುವ ಮುಖ್ಯ ದ್ವಾರದಿಂದ ಹಿಡಿದು ಗ್ರಾಮದ ಎಲ್ಲ ಚರಂಡಿ ಹಾಗೂ ರಸ್ತೆಗಳಲ್ಲಿ ಅಶುಚಿತ್ವ ಎದ್ದು ಕಾಣುತ್ತಿದೆ. ಹಾಗಾಗಿ ಗ್ರಾಮಸ್ಥರು ಒಂದು ಕಡೆ ಜಮಾಯಿಸಿ ಅಧಿಕಾರಿಗಳನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜನಪ್ರತಿನಿಧಿಗಳು ಸಹ ಸ್ಪಂದಿಸುತ್ತಿಲ್ಲ. ಹಾಗಾಗಿ ತಕ್ಷಣ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ರಸ್ತೆ ಚರಂಡಿ ಎಲ್ಲವನ್ನೂ ಸರಿ ಮಾಡಿಸಬೇಕು. ಇಲ್ಲವಾದರೆ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಚುನಾವಣೆ ಬಹಿಷ್ಕಾರ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದರು. ನಂತರ ಪಂಚಾಯಿತಿ ಪಿಡಿಒ ಕಾವ್ಯ ಹಾಗೂ ಆಡಳಿತ ಅಧಿಕಾರಿ ವೆಂಕಟರಂಗಶೆಟ್ಟಿ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಕುಡಿಯುವ ನೀರಿನ ಪೈಪ್ ಸಮಸ್ಯೆಯಾಗಿದೆ, ಹಾಗೆಯೇ ಅವರಿಗೆ ಪತ್ರ ಬರೆಯಲಾಗಿದೆ. ಜೆಜಿಎಂ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಬೇಗ ನಿಮ್ಮ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸಾರ್ವಜನಿಕರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಹಾಗೂ ಮುಖಂಡರುಗಳಾದ ಶಂಕರನಾಯಕ, ದೀಪಕ್, ನಂಜುಂಡ, ಕಾಂತ, ಶಿವಣ್ಣ, ಮಹದೇವ, ರಮೇಶ್, ಅರಸು, ಕುಮಾರ್, ಶ್ರೀನಿವಾಸ್, ಮಲ್ಲೇಶ್, ಶಂಕರ್, ಅಮರ್, ಚಿಕ್ಕಣ್ಣ, ಮೋಹನ್, ಮಹೇಶ್, ನಾಗೇಶ್, ನಂಜನಾಯಕ, ಹೋಟೆಲ್ ನಾಗಣ್ಣ, ವಾಸು, ಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಗ್ರಾಮದ ನಾಯಕ ಜನಾಂಗದ ಪರವಾಗಿ ಕುಮಾರ್ ಅಂತ. ನಾವೀಗ ಗ್ರಾಮದ ಅತಿ ಮುಖ್ಯ ಸಮಸ್ಯೆ ಅಂದರೆ ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಸ್ವಚ್ಛತೆ ಅನ್ನೋದು ಸ್ವಚ್ಛತೆ ಅನ್ನೋದೇ ಇಲ್ಲ. ಗಲ್ಲಿಗಳು ತುಂಬ ತುಂಬಿಕೊಂಡು ಹೊರಗಡೆ ನೀರು ಹೋಗ್ತಾ ಇಲ್ಲ. ನಮ್ಮ ಗ್ರಾಮಕ್ಕೆ ವಾಪಸ್ ನೀರು ಹೋಗ್ತಾ ಇದ್ದಿದ್ದರಿಂದ ಹಲವಾರು ತೊಂದರೆಗಳು, ವಿಷ ಜಂತುಗಳು ಗ್ರಾಮದ ಮನೆ ಒಳಗೆ ನುಗ್ತಾ ಇದೆ. ಜೊತೆಗೆ ರೋಗ ರುಜಿನಗಳು ಕೂಡ ಇದರಿಂದ ಬರ್ತಾ ಇದೆ. ಈ ಸಂಬಂಧ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಗಳಿಗೂ ಮನವಿ ಮಾಡಿದ್ದೀವಿ. ಜೊತೆಗೆ ಸಂಬಂಧಪಟ್ಟ MLA ಅವರು, ಸಂಬಂಧಪಟ್ಟ MP ಅವರು, ಸಂಬಂಧಪಟ್ಟ ಮಿನಿಸ್ಟರ್ ಅವರು ಎಲ್ಲರಿಗೂ ಕೂಡ ಮನವಿ ಮಾಡಿದೆ. ಕಳೆದ 5 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಮುಖ್ಯ ರಸ್ತೆ ಎರಡೂ ಬದಿ ಚರಂಡಿ, NHನವರು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರ್ತಾರೆ, ಬಟ್ ಚರಂಡಿ ಮಾಡಿಲ್ಲ. ಇದರಿಂದ ಚರಂಡಿ ಪ್ರತಿ ಬಾರಿ ಹೂಳು ತುಂಬಿಕೊಂಡು ನೀರು ಮುಂದೆ ಸರಾಗವಾಗಿ ಹೋಗಿದೆ. ಅದೇ ವಾಪಸ್ಸು ಕೊಳಚೆ ನೀರು ನಮ್ಮ ಗ್ರಾಮಕ್ಕೆ ನುಗ್ತಾ ಇದೆ. ಇದರಿಂದ ನಮ್ಮ ಗ್ರಾಮದ ವ್ಯವಸ್ಥೆ ಅಸ್ವಚ್ಛತೆಯಿಂದ ಕೂಡಿದೆ. ಈ ಬಗ್ಗೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟು ನಮಗೆ ಸಾಕಾಗೋಗಿದೆ. ನೆಕ್ಸ್ಟು ಇದು ಕೊನೆ ಒಂದು ಮನವಿ ಅಂತ ಅನ್ಕೋತಿದ್ದೀವಿ. ಇದರ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಆದಷ್ಟು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕಾಮಗಾರಿಗಳನ್ನು ಮುಗಿಸ್ಕೊಡ್ಬೇಕು. ಇಲ್ಲಾಂದರೆ ಗ್ರಾಮದ ನಾಯಕ ಜನಾಂಗದ ಪ್ರತಿ ಗ್ರಾಮದವರು ಕೂತ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತಂತ ನಮ್ಮ ಗ್ರಾಮದ ಪರವಾಗಿ ಇಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ. ತಾಲೂಕು ಕಂದಹಳ್ಳಿ ಗ್ರಾಮದ ಇವತ್ತು ನಾವು ಗ್ರಾಮ ಸಭೆ ನಮ್ಮ ಕುಲದ ಪರವಾಗಿ, ಗ್ರಾಮಸ್ಥರ ಪರವಾಗಿ ಇವತ್ತು ಹಬ್ಬದ ಮುಂಚೆ ಪೂರ್ವಭಾವಿ ಸಭೆ ಮಾಡಿದ್ವಿ. ಆ ಪೂರ್ವಭಾವಿ ಸಭೆ ಮಾಡೋ ಸಂದರ್ಭದಲ್ಲಿ NH ಮುಖ್ಯ ರಸ್ತೆಯಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಹೂಳು ತುಂಬಿ ವೇಸ್ಟೇಜ್ ನೀರು ಚರಂಡಿಲಿ ಹರಿಯೋಗ್ಬಿಟ್ಟು ಗ್ರಾಮಗಳ ಬರ್ತಾಯಿತ್ತು. ಅದನ್ನು ತಡೆಗಟ್ಟಿ ಅಂತ ಹಲವು ಬಾರಿ PDO ಮತ್ತು MP, PA ಮತ್ತು ಅದಾದಮೇಲೆ MLAಗಳು, ಹಲವು ಸಚಿವರುಗಳು ಎಲ್ಲರಿಗೂ ಮನವಿ ಮಾಡಿದ್ರು. ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವತ್ತು ಗ್ರಾಮಸ್ಥರೆಲ್ಲ ಸೇರಿಸಿ ಸಭೆ ಮಾಡಿ ನಮ್ಮ PDO ಅವರು ಮತ್ತು ನೋಡಲ್ ಆಫೀಸರ್ಗಳ ಮನವಿ ಮಾಡಿದ್ರು. ಒಂದು ಫೋನ್ ಕರೆ ಮಾಡಿದಾಗ ಅವರು ನಮಗೆ ಬಂದು ಈಗ ಗ್ರಾಮಕ್ಕೆ ಬಂದು ನಿಮ್ಮ ಸಮಸ್ಯೆ ಏನಿದೆ ನಾವೆಲ್ಲನೂ ಸಂಪೂರ್ಣವಾಗಿ ನಾವು ಅದನ್ನು ಕಾಮಗಾರಿನ ಬಗೆಹರಿಸ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಅದು ಇನ್ನು ಒಂದು ವಾರ ಆಗ್ಬೋದು, 10 ದಿನ ಆಗ್ಬೋದು, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಕೊಟ್ರೆ ಸರಿ. ಈ ಒಂದು ವಾರದಲ್ಲಿ ಆ ಕಾಮಗಾರಿಗಳು ಮುಗಿಲಿರುವಂಥ ಸಂದರ್ಭದಲ್ಲಿ ಮುಂದಿನ ದಿನ ರಸ್ತೆ ತಡೆ ಮತ್ತು ಮುಂದಿನ ಉಗ್ರ ಹೋರಾಟನೀಗ ಮಾಡ್ತೀವಿ ಅಂತ ಈ ಒಂದು ಸಭೆಯಲ್ಲಿ ಗ್ರಾಮದ ವತಿಯಿಂದ ನಿರ್ಣಯ ಕೈಗೊಂಡಿದ್ದೀವಿ.
ಕಂದಳ್ಳಿ ಗ್ರಾಮ ನಮ್ಮ ಕಂದಳ್ಳಿ ಗ್ರಾಮದಲ್ಲಿ ಅಸ್ವಚ್ಛತೆ ಮತ್ತು ಸ್ವಚ್ಛತೆಯಿಂದ ಅಸ್ವಚ್ಛತೆಯಿಂದ ಕೂಡಿದೆ. ಈ ಹಲವು ಬಾರಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಶಾಸಕರುಗಳು ಮತ್ತು ಸಚಿವರುಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ನಮ್ಮ ಸಮಸ್ಯೆನ ಸ್ಪಂದಿಸಿದ ಬಗೆಹರಿಸಿದ ಸಂದರ್ಭದಲ್ಲಿ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, MLA ಚುನಾವಣೆ ಇದನ್ನು ನಾವು ಬಹಿಷ್ಕಾರ ಮಾಡಿ ಹೋರಾಟ ಮಾಡ್ತೀವಿ.